ಇದೊಂದು ಸಣ್ಣ ಇನ್ಫಾರ್ಮೇಷನ್ಸ್ ನಿಮಗೋಸ್ಕರ. ಯಾಕಂದರೆ 100ರಲ್ಲಿ ಒಂದು 3 ಜನಕ್ಕೆ ಈ ಥರ ಕಂಪ್ಲೇಂಟ್ ಅನ್ನೋ ಥರ ಬರ್ತಾ ಇದೆ. ಇದು ಕಂಪ್ಲೇಂಟ್ ಅನ್ನೋದಕ್ಕಿಂತ ಸರಿಯಾಗಿ ವಿಡಿಯೋ ನೋಡಿಲ್ಲ ಅಂದ್ಕೊತೀನಿ, ಅಥವಾ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಕೈಯಲ್ಲಿ ನಟ್ ಏನಿದೆ ಅದು ನಾವು ಡಿಟ್ಯಾಚಬಲ್ ಮಾಡುವಂಥದ್ದನ್ನ ಇಟ್ಟಿದ್ದೀವಿ. ಆ ನಟ್ ಏನಿದೆ ಅದನ್ನು ಕೈಯಲ್ಲಿ ನೀವು ಎಷ್ಟೇ ಟೈಟ್ ಮಾಡಿದ್ರೂ ಅದು ಟೈಟ್ ಆಗೋದಿಲ್ಲ. ಯಾಕೆ ಅಂತಂದರೆ ಇದು ಫುಲ್ಲು ಐರನ್ನು ಕಬ್ಬಿಣದ್ದು, ತುಂಬ ಗಟ್ಟಿ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ನೀವು ಕೈಯಲ್ಲಿ ಎಷ್ಟು ಟೈಟ್ ಮಾಡೋಕ್ಕೆ ಸಾಧ್ಯ. ಇದನ್ನು ನಾವು ಟೈಟ್ ಮಾಡಬೇಕು ಅಂದರೆ ಕಟಿಂಗ್ ಪ್ಲೇಯರ್ ಸಹಾಯದಿಂದ ಅಥವಾ ಸ್ಪ್ಯಾನರ್ ಏನಾದರೂ ಯೂಸ್ ಮಾಡಿನೇ ಕಂಪ್ಲೀಟ್ ಇದನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಿದಾಗ ನಿಮಗೆ ಆವಾಗ ಗಟ್ಟಿಯಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಅದು ಶೇಕ್ ಆಗ್ತಾನೆ ಇರುತ್ತೆ. ಇದು ಒಂದು ಸಣ್ಣ ಮಾಹಿತಿ, ಅರ್ಥ ಮಾಡ್ಕೊಳ್ಳಿ. ನೀಟಾಗಿ ಕಟಿಂಗ್ ಪ್ಲೇಯರಲ್ಲಿ ಅದನ್ನು ಟೈಟ್ ಮಾಡಿ, ಬಿಚ್ಚಬೇಕಾದ್ರೂ ಅಷ್ಟೇ, ರಿಮೂವ್ ಮಾಡಬೇಕಾದ್ರೂ ಅದನ್ನು ಕಟಿಂಗ್ ಪ್ಲೇಯರಲ್ಲಿ ಲೂಸ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಕೂರುತ್ತೆ. ಹಾಗೆ ಸುಮಾರು ಜನ ಹೇಳ್ತಾ ಇದ್ರಿ, ಸೈಡಲ್ಲಿ ಯಾಕೆ ಕ್ರಾಸಾಗಿ ಕೊಟ್ಟಿದ್ದೀರಾ, ಇದು ಕ್ರಾಸಾಗಿ ಎಕ್ಸ್ಟ್ರಾ ಯಾಕೆ ಮಾಡಿಸಿದ್ದೀರಾ ಅಂತ. ಇದನ್ನು ಕೂಡ ನಾನು ಹೇಳಿದ್ದೆ, ಬಟ್ ನೋಡಿಲ್ಲ ಅನಿಸುತ್ತೆ. ಯಾಕೆ ಕೊಟ್ಟಿದ್ದೀನಿ ಅಂತಂದರೆ, ನೀವು ಸೈಡಲ್ಲಿ ಕಾಲಿಟ್ಟಾಗ ಈ ರೀತಿ ಏನು ಸ್ಪೇಸ್ ಬಂದಿರುತ್ತೆ ಅದನ್ನು ನಾವು ಸ್ಟ್ರೈಟ್ ಬೆಂಡಿಂಗ್ ಕೊಟ್ಬಿಟ್ರೆ ಆ ಒಂದು ಫಿನಿಶಿಂಗ್ ಬರಲ್ಲ ಫ್ರೆಂಡ್ಸ್. ಲಕ್ಷ್ಮಿ ಕೂರಿಸೋದಕ್ಕೆ ಒಂದು ಫಿನಿಶಿಂಗ್ ಬರಬೇಕು. ಈ ಥರ ಕ್ರಾಸ್ ಕಟ್ಟಿಂಗಲ್ಲಿ ಕೂತಿರೋ ಥರ ಆ ಥರ ಬರಬೇಕು ಅಂತಲೇ ಯೋಚನೆ ಮಾಡಿ ಇಷ್ಟು ಇಂಚಲ್ಲಿ ಇಷ್ಟು ಇದರಲ್ಲಿ ಇದು ಬರಬೇಕು, ಹೀಗೆ ಬಂದ್ರೇ ಅದು ಕೂತ್ಕೊಳ್ಳೋದು ಅಂತ. ಮತ್ತು ಇದೂ ಅಷ್ಟೇ, ನೀವು ಬಾಕ್ಸ್ ಶೇಪಲ್ಲಿ ಬಂದಿಲ್ಲ, ಇದು ಕರ್ವಲ್ಲಿದೆ, ಹೀಗಿದೆ ಹಾಗಿದೆ ಅಂತ ಕೇಳ್ತಿದ್ದೀರಾ ಕೆಲವೊಬ್ಬರು. ಅಂದರೆ 100ಕ್ಕೆ ಒಬ್ಬರು, ಬಟ್ ಆ ಒಬ್ರದ್ದು ಕೂಡ ಇಂಪಾರ್ಟೆಂಟ್ ಇರುತ್ತೆ ನಾನು ರೆಸ್ಪಾನ್ಸ್ ಮಾಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ನಾನು ಮಾಡಿಸಿರುವಂಥದ್ದು, ಇದು ನನ್ನ ಐಡಿಯಾ. ಜೊತೆಗೆ ಒಂದು ಲಕ್ಷ್ಮಿ ಶೇಪು ಹೇಗೆ ಬರಬೇಕು ಅನ್ನೋದನ್ನು ಥಿಂಕ್ ಮಾಡಿ, ಯಾವ ಸೈಜಲ್ಲಿ ಬರಬೇಕು, ಎಷ್ಟು ಗ್ಯಾಪ್ ಇರಬೇಕು, ಪ್ರತಿಯೊಂದು ನಾನು ಯೋಚನೆ ಮಾಡಿ ಸ್ಕೆಚ್ ಮಾಡಿ ಮಾಡಿಸಿರೋದಿದು. ಬಾಕ್ಸ್ ಶೇಪ್ ಥರ ಕೊಟ್ಬಿಟ್ರೆ ಅದು ನಿಮಗೆ ಲಕ್ಷ್ಮಿ ಥರ ಒಂದು ಶೇಪು ಏನು ಕೂರಿಸ್ತೀವಿ ಆ ಶೇಪ್ ಬರಲ್ಲ. ನಿಮಗೆ ಜಸ್ಟು ಈ ಬೊಂಬೆ ಸ್ಟಿಚ್ ಮಾಡಿ ಇಟ್ಟಂಗೆ ಅನಿಸುತ್ತೆ. ಹಾಗಾಗಿ ಶೇಪ್ಗೋಸ್ಕರ ಕೆಲವೊಂದು ಆಲ್ಟ್ರೇಷನ್ ನಾವು ಮಾಡಿಸಿರುವಂಥದ್ದು.